ಮತ್ತೆ ಕಿರುತೆರೆಗೆ ಮರಳಿದ ನಟ ವಿಜಯ್ ಸೂರ್ಯ. ಹೌದು ಸ್ನೇಹಿತರೆ, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಸೊ ನಟ ವಿಜಯ್ ಸೂರ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ. ಒಂದು ಸಮಯದಲ್ಲಿ ಸಕ್ಕ ಟ್ರೆಂಡಲ್ಲಿದ್ದ ಇವರು ಈಗ ಮತ್ತೊಮ್ಮೆ ಕಿರುತೆರೆಗೆ ಮರಳಿದ್ದಾರೆ. ಅಂದ್ರೆ ಸಾಕ್ಷಿಯಲ್ಲಿ ಸಿದ್ಧಾರ್ಥ್ ಪಾತ್ರದಲ್ಲಿ ನಟಿಸಿದ್ದ ವಿಜಯ್ ಸೂರ್ಯ ಹಾಗೂ ವೈಷ್ಣವಿ ಸನ್ನಿಧಿ ಪಾತ್ರದಲ್ಲಿ ನಟಿಸಿದ್ರು. ಇವರಿಬ್ಬರ ಒಂದು ಜೋಡಿ ಸಕ್ಕ ಟ್ರೆಂಡಲ್ಲಿತ್ತು ಒಂದು ಕಾಲದಲ್ಲಿ. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಸಿದ್ಧಾರ್ಥ್ ತುಂಬಾನೇ ಹೈಟ್ ಆಗಿದ್ರು, ಸನ್ನಿಧಿ ತುಂಬಾ ಕುಳ್ಳಗಾಗಿದ್ರು. ಈ ಒಂದು ಪೇರ್ ಸಕ್ಕ ಟ್ರೆಂಡ್ ಆಗಿತ್ತು ಆ ಒಂದು ಸಮಯದಲ್ಲಿ. 2-3 ವರ್ಷದ ಹಿಂದೆ ಸಕ್ಕ ಟ್ರೆಂಡ್ ಆಗಿದ್ರು. ಆಮೇಲೆ ಕೆಲವು ದಿನಗಳ ನಂತರ ಸೀರಿಯಲ್ ಕೂಡ ಮುಕ್ತಾಯವಾಯಿತು. ಹಾಗೆ ಕಲರ್ಸ್ ಕನ್ನಡದಿಂದ ಇಬ್ಬರು ಕೂಡ ಹೊರಗೆ ಉಳಿದ್ರು. ಇವಾಗ ಮತ್ತೊಮ್ಮೆ ಕಲರ್ಸ್ ಕನ್ನಡದ ಮರಳಿರುವ ನಟ ವಿಜಯ್ ಸೂರ್ಯ ಅವರು ಹೊಸ ಕಥೆಯನ್ನು ಹೊತ್ತು ತರುತ್ತಿದ್ದಾರೆ. ಅದುವೇ ದೃಷ್ಟಿಬಟ್ಟು. ಈ ಒಂದು ಕತೆ ತುಂಬಾ ವಿಭಿನ್ನವಾಗಿರುವುದರಿಂದ ರೂಪವೇ ಶಾಪವಾದವಳ ಸುತ್ತ ಸುತ್ತಿಕೊಂಡ ದೃಷ್ಟಿಬಟ್ಟು ಹೊಸ ಧಾರಾವಾಹಿ. ಈ ಧಾರಾವಾಹಿಯಿಂದ ಮತ್ತೊಮ್ಮೆ ಕಿರುತೆರೆಗೆ ನಟ ವಿಜಯ್ ಸೂರ್ಯ ಮರಳುತ್ತಿದ್ದಾರೆ. ದೃಷ್ಟಿಬಟ್ಟು ಧಾರಾವಾಹಿಯ ಮೂಲಕ ನಟ ವಿಜಯ್ ಸೂರ್ಯ ಕಿರುತೆರೆಗೆ ಮರಳಲಿದ್ದಾರೆ. ಈ ಹೊಸ ಸೀರಿಯಲ್ ಸೆಪ್ಟೆಂಬರ್ 9ರಿಂದ ಸೋಮವಾರದಿಂದ ಶನಿವಾರದವರೆಗೂ ಪ್ರತಿ ಸಂಜೆ 6:15ಗೆ ನಿಮ್ಮ ಕಲರ್ಸ್ ಕನ್ನಡದ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದೆ. ಕನ್ನಡಿಗರಿಗೆ ಸದಾ ಮನೋರಂಜನೆ ನೀಡುತ್ತಾ ಬಂದಿರುವ ಕಲರ್ಸ್ ಕನ್ನಡ ವಾಹಿನಿ ಈಗ ಮತ್ತೊಂದು ಹೊಸ ಧಾರಾವಾಹಿಯನ್ನು ಹೊತ್ತು ತಂದಿದೆ. ರೂಪವೇ ಶಾಪವಾದ ಹುಡುಗಿಯೊಬ್ಬಳ ಕಥೆಯನ್ನು ಮನಮುಟ್ಟುವಂತೆ ಹೇಳುವ ಈ ಹೊಸ ಧಾರಾವಾಹಿಯ ಹೆಸರು ದೃಷ್ಟಿಬಟ್ಟು. ಈ ಒಂದು ಧಾರಾವಾಹಿಯಲ್ಲಿ ತಾರಾ ಬಳಗವೇ ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಕಲಾವಿದರ ಬಳಗವೇ ಸೇರಿದೆ. ಜನಪ್ರಿಯ ತಾರೆಯಾದಂತಹ ವಿಜಯ್ ಸೂರ್ಯ ಈ ಧಾರಾವಾಹಿಯ ಮೂಲಕ ಕಲರ್ಸ್ ಕನ್ನಡ ವಾಹಿನಿಗೆ ಮರಳಿರುವುದು ವಿಶೇಷ. ನಾಯಕಿಯ ಪಾತ್ರದಲ್ಲಿ ಹೊಸ ಪರಿಚಯವಾದಂತಹ ಅರ್ಪಿತಾ ಮೋಹಿತ್ ಎಂಬ ಹೊಸ ನಟಿ ಕಾಣಿಸಿಕೊಳ್ಳಲಿದ್ದಾರೆ. ಹಿರಿಯ ನಟಿ ಅಂಬಿಕಾ ಈ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಕಾಲಿಡಲಿದ್ದಾರೆ. ಜೊತೆಗೆ ದೀಪಕ್ ಶ್ರೀರಾಘು, ಶಿವಮೊಗ್ಗ, ಅಶೋಕ್ ಹೆಗಡೆ ಸೇರಿದಂತೆ ಅನೇಕ ಕಿರಿ ನಟ ನಟಿಯರು ನಿಮ್ಮನ್ನು ಮನಸೆಳೆಯಲು ಈ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಧಾರಾವಾಹಿಯ ಪ್ರತಿಯೊಂದು ಪಾತ್ರವೂ ವೀಕ್ಷಕರ ಮನ ಗೆಲ್ಲುವಂತಿದೆ ಎನ್ನುತ್ತಾರೆ ಕಲರ್ಸ್ ಕನ್ನಡದ ಬಿಸಿನೆಸ್ ಹೆಡ್ ಪ್ರಶಾಂತ್ ನಾಯಕ್. ಅತ್ಯಾಧುನಿಕ ಕ್ಯಾಮೆರಾಗಳನ್ನು ಬಳಸಿ ಚಿತ್ರೀಕರಣ ಮಾಡಿರುವುದು ದೃಷ್ಟಿಬಟ್ಟು ಧಾರಾವಾಹಿಯ ಮತ್ತೊಂದು ಹೆಗ್ಗಳಿಕೆ ಎಂದಿದ್ದಾರೆ. ಈ ಧಾರಾವಾಹಿಯ ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ ಕೂಡ 2 ವಿಭಿನ್ನ ಕೌಟುಂಬಿಕ ಹಿನ್ನೆಲೆಗಳಿಂದ ಬಂದು ದೃಷ್ಟಿ ಎಂಬ ಹುಡುಗಿ ಹಾಗೂ ದತ್ತ ಶ್ರೀರಾಮ್ ಪಾಟೀಲ್ ಎಂಬ ಹುಡುಗನ ಬದುಕುಗಳ ನಡುವೆ ಕುತೂಹಲಕಾರಿ ಕಥೆಯೊಂದನ್ನು ದೃಷ್ಟಿಬಟ್ಟು ಎಳೆಯಾಗಿ ಅನಾವರಣಗೊಳಿಸುತ್ತಾ ಹೋಗುತ್ತದೆ. ದೃಷ್ಟಿಯ ಪಾಲಿಗೆ ರೂಪವೇ ಶಾಪ ಎನ್ನುವಂತಾಗಿದೆ. ಈ ಧಾರಾವಾಹಿ ಇದೇ ಸೆಪ್ಟೆಂಬರ್ 9ರಂದು ಸಂಜೆ 6:30ಕ್ಕೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ನೀವು ಈ ಒಂದು ಧಾರಾವಾಹಿಯನ್ನು ನೋಡಿ, ಹಾಗೆ ನಿಮಗೆ ಮತ್ತೆ ಸಿದ್ಧಾರ್ಥ್ ಮರಳಿರುವುದು ಹೇಗೆ ಅನಿಸ್ತಿದೆ? ನೀವೇನಾದರೂ ಸಿದ್ಧಾರ್ಥ್ ಅಭಿಮಾನಿಗಳಾಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇಂಥದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.